ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಇವಾಗ ಮಾರ್ನಿಂಗ್ ಎಷ್ಟಂದ್ರೆ 6 o'clock ಆಗ್ಯದ್ರಿ. ಇವಾಗ ಎದ್ಬಿಟ್ಟು ರೆಡಿ ಆಕತ್ತೀನಿ ರೀ. ಸ್ಯಾರಿ ತೊಗೊಂಡು ಈ ಕಲರ್ ಸ್ಯಾರಿ ತೊಗೊಂಡೇನಿ. ಇವಾಗ ಉಟ್ಕೊಂಡು ರೆಡಿ ಆಗಕ್ಕೆ ಮದುವೆ ಫಂಕ್ಷನ್ ಅದ್ರಿ ನಮ್ಮ ರಿಲೇಟಿವ್ದಾಗ ಹಳಂಗೆ ಹೋಗ್ಬೇಕ್ರಿ. ಹಂಗಾಗಿ ನಾನು ಮಾರ್ನಿಂಗ್ ಎದ್ಬಿಟ್ಟು ಇವಾಗ ರೆಡಿ ಆಗ್ತಾಯಿದ್ದೀನಿ ರೀ. ಬನ್ನಿರಿ ಫ್ರೆಂಡ್ಸ್, ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅನ್ನೋದು ನಿಮ್ಗೆ ಶೇರ್ ಮಾಡ್ತೀನಿ. ಹಾಗೆ ನಿಮ್ಗೆ ಇಷ್ಟ ಆಗ್ತದೆ ಫ್ರೆಂಡ್ಸ್. ಇವಾಗ ರೆಡಿ ಆದೆ ನೋಡ್ರಿ. ನನಗೆ ಅಷ್ಟೇ ಸಿಂಪಲ್ಲಾಗಿ ರೆಡಿಯಾಗಿ ಇವಾಗ ಹೋಗ್ತಾಯಿದ್ದೀನಿ. ನನ್ನ ಮನೆಯವ್ರನ್ನೂ ಕೆಳಗಡೆ ಹೋಗ್ಯಾರ್ರಿ. ಹಂಗಾಗಿ ಟೈಮ್ ಆಗುತ್ತೆ, ಜಲ್ದಿ ಬಾ ಅಂತ ಹೇಳಕತ್ತಿದ್ರಿ. ಅದಕ್ಕೋಸ್ಕರ ನಾನು ಯಾಕಂದ್ರೆ ಇಲ್ಲಿದ್ದ ಎಷ್ಟಂದ್ರೆ ಮತ್ತು 3 hours ಜರ್ನಿ ಆಗುತ್ತೆ ರೀ. ಮತ್ತು ಗುಲ್ಬರ್ಗದಿಂದ ಆ ಕಡೆ ಹೋಗ್ಬೇಕಂದ್ರೆ 1 hour ಆಯ್ತು ರೀ. ಟೋಟಲಿ 4 hours ಜರ್ನಿ ರೀ. ಹಂಗಾಗಿ ಫುಲ್ ರಶ್ ಇರ್ತಾವೆ. ಹಂಗಾಗಿ ಜಲ್ದಿ ಬಾ, ರೆಡಿಯಾಗಿ ಹೋಗೋಣ ಅಂತ ಹೇಳ್ತಿದ್ರಿ. ಹಂಗಾಗಿ ನಾ ಇವಾಗ ನೋಡ್ತೀವಿ ನೋಡ್ರಿ. ನಮ್ಮ ಮನೆಯವ್ರು ನೋಡ್ಬ್ಯಾಡ್ರಿ, ಮುಂದ್ಗಡೆ ನಾನೇ ಅವ್ರೆ ಹಿಂದ್ಗಡೆ ಹೊಂಟೀನಿ ರೀ. ಈಗ ಹೋಗ್ತೀವಿ ರೀ. ಹಾಗೆ ನಾನು ಕೂಡ ನಿಮ್ಗೆ ತೋರಿಸ್ತೀನಿ ಬನ್ನಿರಿ ಫ್ರೆಂಡ್ಸ್. ಆಳಂದ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹೆಂಗದ ಊರು ಅನ್ನೋದು ನಿಮಗೂ ಕೂಡ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ನಾವು ನೋಡ್ದೇವು ನೋಡ್ರಿ, ಬಸ್ನಾಗ ಹೊಂಟೇವ್ರಿ. ನಾವು ನಮ್ಮ ಮನೆಯವರು ಗುಲ್ಬರ್ಗ ನೋಡ್ದೇವ್ರಿ. ಇಲ್ಲಿಂದ 3 ತಾಸು ಆಗ್ತದ್ರಿ ಗುಲ್ಬರ್ಗದಿಂದ ಮತ್ತು 1 hour ಆಗ್ತದ್ರಿ. ಹಂಗಾಗಿ ಟೋಟಲಿ 4 hours ಜರ್ನಿ ಆಗ್ತದೆ ಫ್ರೆಂಡ್ಸ್. ಅದಕ್ಕೋಸ್ಕರ ಬೇಗನೆ ಹೋದ್ರೆ ಜಲ್ದಿ ಬರ್ಬೋದು ಅಂದ್ಕೊಂಡು ಇವಾಗ ನೋಡ್ದೇವ್ರಿ. ಈಗ ಜಸ್ಟ್ ಬಂದು ರೀಚ್ ಆದೇವ್ರಿ ಗುಲ್ಬರ್ಗ. ಬಸ್ ಸ್ಟ್ಯಾಂಡ್ ಎದುರುಗಡೆನೇ ಒಂದು ಹೋಟೆಲ್ ಅದ್ರಿ. ನಾವು ಡೈಲಿ ಅದೇ ಹೋಟೆಲ್ಗೆ ಬರ್ತೀವ್ರಿ ನಾಷ್ಟ ಅದು ಮಾಡೋದಕ್ಕೋಸ್ಕರ. ಹಂಗಾಗಿ ನಮ್ಮ ಮನೆಯವರು ಕೂಡ ಇವಾಗ ಅದೇ ಹೋಟೆಲ್ಗೆ ಕರ್ಕೊಂಡು ಬಂದ್ರಿ. ಅವರು ಪೂರಿ ತೊಗೊಂಡ್ರಿ. ನಾನು ಒಂದು ಇಡ್ಲಿ ವಡೆ ತೊಗೊಂಡು ಇವಾಗ ಇದಷ್ಟು ನಾಷ್ಟ ತಿನ್ಕೊಂಡು ಇನ್ನೇನು ಬಸ್ಸಿಗೆ ಹತ್ತೇವ್ರಿ. ಆಳಂದ ಬಸ್ಸಿಗೆ ಹೋಗ್ಬೇಕಲ್ರಿ. ಹಂಗಾಗಿ ಇದಷ್ಟು ತಿನ್ಕೊಂಡು ಅಲ್ಲೇ ಬಸ್ ಸ್ಟ್ಯಾಂಡ್ ಎದುರುಗಡೆನೇ ಅದಲ್ಲ. ಹಂಗಾಗಿ ನಮಗೂ ಈಸಿ ಆಗ್ತದೆ ತಿನ್ಕೊಂಡು ತಿರ್ಗಾ ಇವಾಗ ಬಸ್ ಸ್ಟ್ಯಾಂಡ್ ಹಾಗೆ ಯಾವ ಥರದ ಹಾಳಂದು ಅನ್ನೋದು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹಾಗೆ ಯಾರಾದರೂ ಇದ್ದರೆ ಆಳಂದವರು ಅಂದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸ್ರಿ. ನಮ್ಮ ಮನೆಯವ್ರು ಒಂದು 2 ನಿಮಿಷ ಬರ್ತೀನಿ ಅಂಥೇಳಿ ಇದು ಹೋದ್ರಿ ಆ ಕಡೆ. ಹಂಗಾಗಿ ನಾನು ಒಂದು ಸ್ವಲ್ಪ ಅಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ಕುಂತೆ. ಆಳಂದಾಗ ಬಂದು ಅದೇ ಜಸ್ಟ್ ಬಂದು ಬರ್ತೀನಿ ಇಲ್ಲಿ ಅಂತ ಅಂದ್ಬಿಟ್ಟು ಹೋದ್ರು ಅವರು. ನಾನು ಅಲ್ಲೇ ಕುಂತಿದ್ದೀನಿ ರೀ. ಹಂಗೆ ವೀಡಿಯೋ ಮಾಡ್ತಾಯಿದ್ದೆ. ಹಾಗೆ ಆಳಂದು ಹೆಂಗದ ಏನು ಅಂತ ಅನ್ನೋದು ಸ್ವಲ್ಪ ಮುಂದ್ಗಡೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಡ್ಕೊಂಡು ಹೋಗ್ಬೇಕ್ರಿ. ಆಂಜನೇಯನ ದೇವಸ್ಥಾನ ಏನದ ಅಲ್ಲಿ ಅದ ಅಂತ ಹೇಳಿದರು. ಹಂಗಾಗಿ ನಾವು ಇವಾಗ ಅವರು ಬಂದರು. ಇವಾಗ ನಡ್ಕೊಂಡು ಹೋಗ್ತಾಯಿದ್ದೀವಿ ನೋಡಿ. ಇಲ್ಲೇ ಸಮೀಪ ಅದ ನೋಡಿ, ಮತ್ತೆ ಆ ಆಟೋಕ್ಕೆ ಹೋಗೋದು ಅಂತ ಹೇಳಿದರು. ಹಂಗಾಗಿ ನಾನು ನಮ್ಮ ಮನೆಯವರು ನೋಡಿದೇವ್ರಿ. ಹಂಗೆ ಆಳಂದು ಮಾರ್ಕೆಟ್ ಹೆಂಗದ ಅನ್ನೋದು ಅದನ್ನು ಕೂಡ ನಾನು ನಿಮ್ಗೆ ಶೇರ್ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಶೇರ್ ಮಾಡಕತ್ತೀನಿ ರೀ. ತುಂಬ ಚೆನ್ನಾಗಿತ್ತು. ಹಂಗೆ ವಿಡಿಯೋ ಮಾಡ್ತಾಯಿದ್ದೆ. ಅಲ್ಲಿ ಯಾರಾದರೂ ಆಳಂದವರು ನನಗೆ ವಿಡಿಯೋಸ್ ನೋಡಿದರೆ ಕಮೆಂಟ್ಸಲ್ಲಿ ತಿಳಿಸ್ರಿ. ಹಾಗೆ ನಮ್ಮದು ಒಂದು ಅಲ್ಲೇ ಬರುತ್ತೆ, ಆಳಂದ ಬಲ್ಲೇ ಬರುತ್ತೆ. ಆಳಂದ ತಾಲೂಕೇ ಅದ ನಮ್ಮದು, ಸಂಗೊಳ್ಗಿ ಅಂತಂದ್ಬಿಟ್ಟು. ಹಂಗಾಗಿ ಸಂಗೊಳ್ಗಿಸಿ ಅಂತ ಹಾಗೆ ಬಂದೀವಿ. ಕಲ್ಯಾಣ ಮಂಟಪಕ್ಕೆ ಬಂದೀವಿ ಫ್ರೆಂಡ್ಸ್. ಹಂಗಾಗಿ ಇವಾಗ ಬಂದು ನಮ್ಮ ಅತ್ತೆಯವ್ರ ಹತ್ರ ಅಲ್ಲೇ ಕುಂತಿದ್ರು. ಬಾ ಕೊಡು ಅಂತ ಹೇಳಿದ್ರಿ. ಅವರು ಆಲ್ರೆಡಿ ಬಂದಿದ್ದರು. ಅವರು ಕುಂತಿದ್ರು, ನಾನು ಕೂಡು ಅಂತ ಹೇಳಿದ್ರು. ಅಲ್ಲೇ ಕುಂತಿದ್ದೇನೆ ರೀ. ಇನ್ನೂ ಮದುವೆ ಮಕ್ಕಳು ರೆಡಿ ಆಕತ್ತಿದ್ರು. ಇನ್ನೂ ಬಂದೇಜಿಗಳೂ ಬಂದಿರಲಿಲ್ಲ. ಹಂಗಾಗಿ ನಾವು ಫ್ರೆಂಡ್ಸ್ ಅವರಿದ್ರು. ಹಂಗಾಗಿ ಹೊರಗಡೆ ಅಕ್ಷರಗಳು ಹಾಗೆ ಹಾಕಬೇಕಾಗ್ತದೆ. ಸಾಧು
ಇವಾಗ ಫ್ರೆಂಡ್ಸ್ ಅಕ್ಷತೆ ಕಾಳು ಮುಗಿಸ್ಕೊಂಡು ಇಲ್ಲಿ ಹೊರಗಡೆ ಕುಂತಿದ್ವಿ. ನಮ್ಮ ಮನೆಯವರು, ನಮ್ಮ ಅತ್ತೆ ಮತ್ತು ಎಲ್ಲರೂ ಫ್ಯಾಮ್ಲಿ ಬಂದಿತ್ತಲ್ಲ, ಹಂಗಾಗಿ ಅಕ್ಷತೆ ಕಾಳು ಮುಗಿಸ್ಕೊಂಡು ಮತ್ತು ಇಲ್ಲೆಲ್ಲ ಮಾತಾಡ್ತಾಯಿದ್ರು. ಇನ್ನೇನಿರುತ್ತೆ ಎಲ್ಲ ರಿಲೇಷನ್ ಬಂದಿರ್ತಾರೆ, ಹಂಗಾಗಿ ಎಲ್ಲರೂ ಕುಂತು ಅಲ್ಲೊಬ್ಬರು ಅಣ್ಣ ಬಂದಿದ್ರು. ಅವರು ನಮ್ಮ ರಿಲೇಷನ್ ಆಗ್ಬೇಕು. ಅವರು ಸ್ವಲ್ಪ ಕಾಮಿಡಿ ಮಾಡ್ತಾ ಎಲ್ಲರಿಗೆ ನಗಾಡಿಸ್ತಾಯಿದ್ರು, ಕಾಮಿಡಿ ಮಾಡ್ತಾಯಿದ್ರು. ಹಂಗಾಗಿ ನಮ್ಮ ಅತ್ತೆ, ನಮ್ಮ ಮನೆಯವರೆಲ್ಲರೂ ನಗಾಡ್ತಾಯಿದ್ರು ಫ್ರೆಂಡ್ಸ್. ಹಂಗಾಗಿ ಅದನ್ನು ಕೂಡ ನಿಮ್ಗೆ ಶೇರ್ ಮಾಡಿದೆ. ಎಲ್ಲ ಊಟ ಅದೆಲ್ಲ ಫ್ರೆಂಡ್ಸ್ ಆಯ್ತು ಮಾಡ್ಕೊಂಡು ಮಾರನೇ ದಿನದ ವಿಡಿಯೋ ಅದ ನಾನು ಎಗ್ ರೈಸ್ ಮಾಡೋದು. ಇವಾಗ ಎಗ್ ರೈಸ್ ಮಾಡೋಕೆ ಒಂದು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡೇನ್ರಿ. ಒಂದು 5 ತತ್ತಿ ತೊಗೊಂಡೇನ್ರಿ. ಇವಾಗ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡ್ಬಿಟ್ಟು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಕತ್ತೀನಿ. ನೋಡಿ ಫ್ರೆಂಡ್ಸ್, ಈರುಳ್ಳಿ ಕೆಂಪಾಗ್ಯದ. ನಾನು ಇವಾಗ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಇವಾಗ ತತ್ತಿ ಒಳಗೆ ಹಾಕ್ತೀನಿ. ಸ್ವಲ್ಪ ಖಾರ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಕೆಲವು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ರೈಸ್ ಮಾಡಿರೋದು ಕಲಿಸ್ಕೊಂಡಿರ್ತೀನಿ ನಾನು. ಇವಾಗ ಮೊಟ್ಟೆ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ರೈಸ್ ಮಾಡಿರೋದು ಅದನ್ನು ನಾನಿವಾಗ ಕಲಿಸ್ಕೊಳಕತ್ತೀನಿ ರೀ. ಸ್ವಲ್ಪ ದಪ್ಪ ದಪ್ಪನೇ ಇರಲಿ ಮೊಟ್ಟೆಗಳು ಪೀಸಸ್ ಅಂತಂದು ಹೇಳಿದ್ರು ಮಕ್ಕಳು. ಹಂಗಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ, ಇದೇ ಥರ ಇರಲಿ ಅಂದ್ಬಿಟ್ಟು ಹೇಳಿದ್ರು. ಹಾಗಾಗಿ ಸ್ವಲ್ಪ ತಿಂತಾರೆ ಮಕ್ಕಳು ಅಂದ್ಬಿಟ್ಟು ಹಂಗಾಗಿ ನಾನು ಆ ಥರ ಮಾಡೀನಿ. ಇನ್ನೂ ಪೂರಾ ಸಾಫ್ಟಾಗಿ ಏನು ಮೊಟ್ಟೆನೇ ಕಾಣಿಸಂಗಿಲ್ಲ ಆ ಥರ ಮಾಡ್ಬೋದು ಫ್ರೆಂಡ್ಸ್ ಎಗ್ ರೈಸ್. ಹಂಗಾಗಿ ನನ್ನ ಮಕ್ಕಳು ಇದೇ ಥರನೇ ಮಾಡಿ ಅಂದಿದ್ದಕ್ಕೋಸ್ಕರ ನಾನು ಇದೇ ಥರನೇ ಮಾಡೀನಿ ಎಗ್ ರೈಸ್.